ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸಿರಿಯಾದಲ್ಲಿ ಸರ್ವಾಧಿಕಾರಿ ಸರ್ಕಾರವನ್ನ ಉರುಳಿಸಿ ಬಂಡುಕೋರರ ಪಡೆ ಹೊಸ ಸರ್ಕಾರವನ್ನ ರಚನೆ ಮಾಡುವಲ್ಲಿ ಯಶಸ್ವಿಯಾಗಿದೆ. ಬಾಂಗ್ಲಾದೇಶದಂತೆಯೇ ಸಿರಿಯಾದಲ್ಲಿ ಕೂಡ ಈಗ ಮಧ್ಯಂತರ ಸರ್ಕಾರ ರಚನೆಯಾಗಿದೆ. ಸರ್ವಾಧಿಕಾರಿ ಪರಾರಿಯಾದ ಅಂತ ಅಲ್ಲಿನ ಜನ ಫುಲ್ ಖುಷ್ ಆಗಿದ್ದಾರೆ. ಆದರೆ ಇದನ್ನೇ ಅಡ್ವಾಂಟೇಜ್ ಆಗಿ ತೆಗೆದುಕೊಂಡಿರುವ ಇಸ್ರೇಲ್ ಸಿರಿಯಾದ ಮೇಲೆ ಮನ ಬಂದಂತೆ ದಾಳಿ ಮಾಡ್ತಾ ಇದೆ. ಒಡೆಯನಿಲ್ಲದ ದೇಶದ ಮೇಲೆ ಇಸ್ರೇಲ್ ಬಾಂಬ್ಗಳ ಮಳೆಯನ್ನೇ ಸುರಿಸ್ತಾ ಇದೆ. ಕೆಲವೊಂದು ಪ್ರದೇಶಗಳನ್ನ ಕೂಡ ತನ್ನ ಹಿಡಿತಕ್ಕೆ ತೆಗೆದುಕೊಂಡಿದೆ. ಈ ನಡುವೆ ಇಸ್ರೇಲ್ ಸಿರಿಯಾದ ಮೇಲೆ ಹಾಕಿದ ಅದೊಂದು ಬಾಂಬ್ ಭಾರಿ ಸದ್ದು ಮಾಡ್ತಾ ಇದೆ. ಅದು ಅಂತಿಂತ ಬಾಂಬ್ ಅಲ್ಲ, ಭೂಕಂಪ ಬಾಂಬ್. ಹೌದು, ಭೂಕಂಪ ಬಾಂಬ್ ಅನ್ನೇ ಇಸ್ರೇಲ್ ಸಿರಿಯಾದ ಮೇಲೆ ಎಸೆದು ಬಿಟ್ಟಿದೆ. ಈ ಬಾಂಬ್ ಸಿರಿಯಾದ ನೆಲದ ಮೇಲೆ ಬಂದು ಬೀಳ್ತಾ ಇದ್ದಂತೆ ಸಿರಿಯಾದಲ್ಲಿ ಲಘು ಭೂಕಂಪದ ಅನುಭವ ಆಗಿದೆ. ಭೂಕಂಪವೇ ಆಗಿ ಹೋಗಿದೆ ಅಂದ್ರೆ ಆ ಬಾಂಬ್ನ ತೀವ್ರತೆಯನ್ನ ನೀವೇ ಊಹೆ ಮಾಡಿಕೊಳ್ಳಿ. ಹೀಗೆ ಇಸ್ರೇಲ್ ಈ ರೀತಿಯ ಭೀಷಣ ದಾಳಿಗಳನ್ನ ಸಿರಿಯಾದ ಮೇಲೆ ಮಾಡ್ತಾ ಇದೆ. ಇಸ್ರೇಲ್ ದಾಳಿಗೆ ಪ್ರತ್ಯುತ್ತರ ಕೊಡೋದಕ್ಕೆ ಸಿರಿಯಾದಿಂದ ಆಗ್ತಾ ಇಲ್ಲ. ಸಿರಿಯಾದಲ್ಲಿ ಆಡಳಿತಕ್ಕೆ ಬಂದಿರುವ ಮಧ್ಯಂತರ ಸರ್ಕಾರ ಒಂದು ಟ್ರ್ಯಾಕ್ಗೆ ಬರುವಷ್ಟರಲ್ಲೇ ಸಿರಿಯಾದ ಬಹುತೇಕ ಭಾಗವನ್ನ ಇಸ್ರೇಲ್ ಕಬ್ಜಾ ಮಾಡಿಕೊಂಡ್ರು ಅಚ್ಚರಿ ಇಲ್ಲ. ಅಷ್ಟಕ್ಕೂ ಇಸ್ರೇಲ್ ಸಿರಿಯಾದ ಮೇಲೆ ದಾಳಿ ಮಾಡ್ತಾ ಇರೋದು ಯಾಕೆ? ಬಾಂಬ್ ಬ್ಲಾಸ್ಟ್ನಿಂದ ಭೂಕಂಪವೇ ಸಂಭವಿಸಿದೆ ಅಂದ್ರೆ ಇಸ್ರೇಲ್ನ ಬತ್ತಳಿಕೆಯಲ್ಲಿರುವ ಆ ಬಾಂಬ್ ಆದ್ರೂ ಯಾವುದು? ಅಷ್ಟೊಂದು ತೀವ್ರತೆಯ ಬಾಂಬನ್ನ ಸಿರಿಯಾದ ಮೇಲೆ ದಾಳಿ ಮಾಡೋದಕ್ಕೆ ಬಳಸಿದ್ದು ಯಾಕೆ? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಹಿಜ್ಬುಲ್ಲಾಗಳ ಜೊತೆಗೆ ಕದನ ವಿರಾಮ ಘೋಷಣೆ ಮಾಡಿಕೊಂಡಿರುವ ಇಸ್ರೇಲ್ ಇದೀಗ ಮತ್ತೊಂದು ಶತ್ರುವಿನ ಮೇಲೆ ಮುಗಿಬಿದ್ದಿದೆ. ತಮ್ಮ ಹಳೆಯ ಶತ್ರು ಸಿರಿಯಾದ ಮೇಲೆ ಇಸ್ರೇಲ್ ಸೇನೆ ದಂಡೆತ್ತಿ ಹೋಗಿದೆ. ಇದರ ನಡುವೆ ಇಸ್ರೇಲ್ ಸಿರಿಯಾದ ಮೇಲೆ ಯಾರೂ ಕೂಡ ಊಹೆ ಮಾಡದ ರೀತಿಯ ಬಹು ದೊಡ್ಡ ಪ್ರಹಾರವನ್ನೇ ನಡೆಸಿಬಿಟ್ಟಿದೆ. ಮೊದಲೇ ಆಂತರಿಕ ಸಂಘರ್ಷದ ಬೆಂಕಿಯಲ್ಲಿ ಹೊತ್ತಿ ಉರಿಯುತ್ತಿರುವ ಸಿರಿಯಾದ ಮೇಲೆ ಈಗ ಬೆಂಕಿಯೊಂಡೆಯನ್ನೇ ಇಸ್ರೇಲ್ ಎಸೆದು ಬಿಟ್ಟಿದೆ. ನಾವು ಆರಂಭದಲ್ಲೇ ಹೇಳಿದಂತೆ ಇದು ಭೂಕಂಪ ಬಾಂಬ್. ಅದು ಕೂಡ ಸಿರಿಯಾದ ಮಿಸೈಲ್ ಸಂಗ್ರಹಾರಗಳ ಮೇಲೆ ಇಸ್ರೇಲ್ ದಾಳಿ ಮಾಡಿದೆ. ಮೊದಲೇ ಅತಿ ತೀವ್ರತೆಯ ಬಾಂಬ್ ಅದರ ಮೇಲೆ ಮಿಸೈಲ್ಗಳನ್ನು ಸಂಗ್ರಹಿಸಿಟ್ಟಿರುವ ಗೋಡಾನ್ನ ಮೇಲೆಯೇ ದಾಳಿ ಮಾಡಿಬಿಟ್ರೆ ಅದರ ತೀವ್ರತೆ ಯಾವ ರೀತಿ ಇರಬಹುದು ಜಸ್ಟ್ ಇಮ್ಯಾಜಿನ್ ಮಾಡಿಕೊಳ್ಳಿ. ಈ ಬಾಂಬ್ ಯಾವುದು ಅನ್ನೋದರ ಬಗ್ಗೆ ಇಸ್ರೇಲ್ ಇಲ್ಲಿವರೆಗೆ ಮಾಹಿತಿಯನ್ನ ಕೊಟ್ಟಿಲ್ಲ. ಆದರೆ ಈ ಬಾಂಬ್ನ ತೀವ್ರತೆಯಂತೂ ಖಂಡಿತವಾಗಿಯೂ ದೊಡ್ಡ ಮಟ್ಟದಲ್ಲೇ ಇದೆ. ಇದೇ ಕಾರಣಕ್ಕೆ ಈ ಬಾಂಬ್ ಸ್ಫೋಟವಾಗುತ್ತಿದ್ದಂತೆಯೇ ಸಿರಿಯಾದಲ್ಲಿ ಭೂಕಂಪದ ಅನುಭವವಾಗಿರೋದು. ಇದೆಲ್ಲ ಸರಿಯಪ್ಪ. ಸಿರಿಯಾದಲ್ಲಿ ಅಸ್ಸಾದ್ ಆಡಳಿತ ಇದ್ದ ಸಂದರ್ಭದಲ್ಲಿ ಸುಮ್ಮನಿದ್ದ ಇಸ್ರೇಲ್ ಈಗ ಇದ್ದಕ್ಕಿದ್ದ ಹಾಗೆ ಬಂಡುಕೋರರು ಅಧಿಕಾರಕ್ಕೆ ಬರ್ತಾ ಇದ್ದಂತೆ ಈ ರೀತಿ ಮುಗಿಬೀಳ್ತಾ ಇರೋದು ಯಾಕೆ ಅನ್ನುವ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಕೂಡ ಮೂಡಿರಬಹುದು. ಈ ಪ್ರಶ್ನೆಗೆ ಉತ್ತರ ಸಿಗಬೇಕು ಅಂದ್ರೆ ನಿಮಗೆ ಅಫ್ಘಾನಿಸ್ತಾನದ ಕತೆ ಗೊತ್ತಿರಬೇಕು. ಸ್ನೇಹಿತರೆ, ಅಫ್ಘಾನಿಸ್ತಾನದಲ್ಲಿ ತಾಲಿಬಾನಿಗಳು ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ಅಮೆರಿಕದ ಸೇನೆ ಅಫ್ಘಾನಿಸ್ತಾನದಲ್ಲಿ ನೆಲೆಯೂರಿತ್ತು. ಅಮೆರಿಕ ಹಲವು ಸೇನಾ ನೆಲೆಗಳನ್ನು ಅಫ್ಘಾನ್ನಲ್ಲಿ ಸ್ಥಾಪನೆ ಕೂಡ ಮಾಡಿತ್ತು. ಆದರೆ ಇದ್ದಕ್ಕಿದ್ದಂತೆ ತಾಲಿಬಾನಿಗಳು ಅಫ್ಘಾನಿಸ್ತಾನದ ಆಡಳಿತಕ್ಕೆ ಬರ್ತಾ ಇದ್ದಂತೆ ಅಮೆರಿಕ ತನ್ನ ಶಸ್ತ್ರಾಸ್ತ್ರಗಳನ್ನು ಅಲ್ಲೇ ಬಿಟ್ಟು ಅಫ್ಘಾನ್ನಿಂದ ಜಾಗ ಖಾಲಿ ಮಾಡುತ್ತೆ. ಅಲ್ಲಿಗೆ ಅಮೆರಿಕದ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು ತಾಲಿಬಾನಿಗಳ ಕೈಗೆ ಸಿಕ್ಕಿದ ಹಾಗೆ ಆಯಿತು. ಇವತ್ತಿಗೂ ಕೂಡ ಅತ್ಯಾಧುನಿಕ ಅಸ್ತ್ರಗಳನ್ನು ತಾಲಿಬಾನಿಗಳು ಬಳಕೆ ಮಾಡ್ತಾ ಇದ್ದಾರೆ. ಅಫ್ಘಾನ್ನಲ್ಲಿ ಸರ್ಕಾರ ಆಡಳಿತ ನಡೆಸ್ತಾ ಇದ್ದ ಸಂದರ್ಭದಲ್ಲಿ ಅಮೆರಿಕದ ವೆಪನ್ಗಳು ದುರ್ಬಳಕೆ ಆಗ್ತಾ ಇರಲಿಲ್ಲ. ಆದರೆ ತಾಲಿಬಾನಿಗಳ ಕೈಗೆ ಇಂತಹ ಅಸ್ತ್ರಗಳು ಸಿಕ್ಕರೆ ಏನಾಗುತ್ತೆ ಅನ್ನೋದನ್ನ ಊಹೆ ಮಾಡಿಕೊಳ್ಳೋದಕ್ಕೆ ಕೂಡ ಸಾಧ್ಯವಿಲ್ಲ. ಹೀಗೆ ಯಾವ ರೀತಿ ತಾಲಿಬಾನ್ಗಳ ಕೈಗೆ ಅಮೆರಿಕದ ವೆಪನ್ಗಳು ಸಿಕ್ಕಿತ್ತೋ ಅದೇ ರೀತಿ ಈಗ ಸಿರಿಯಾದಲ್ಲಿರುವ ಅತ್ಯಾಧುನಿಕ ವೆಪನ್ಗಳು ಕೂಡ ಬಂಡುಕೋರರ ಕೈಗೆ ಸಿಗಬಾರ್ದು ಅನ್ನುವ ಕಾರಣಕ್ಕಾಗಿ ವೆಪನ್ಗಳ ಗೋಡಾನ್ಗಳ ಮೇಲೆಯೇ ಇಸ್ರೇಲ್ ದಾಳಿ ಮಾಡ್ತಾ ಇದೆ. ಹಿಂದಿನ ಸರ್ಕಾರದ ಬಳಿ ಇದ್ದ ಬಹುತೇಕ ಎಲ್ಲ ಅಸ್ತ್ರಗಳನ್ನ ಸುಟ್ಟು ಧ್ವಂಸ ಮಾಡ್ತಾ ಇದೆ. ಭವಿಷ್ಯದಲ್ಲಿ ಇದರಿಂದ ತೊಂದರೆ ಆಗಬಾರ್ದು ಅನ್ನುವ ಕಾರಣಕ್ಕಾಗಿ ಇಸ್ರೇಲ್ ಈ ರೀತಿ ಮಾಡ್ತಾ ಇದೆ. ಸ್ನೇಹಿತರೆ, ಇಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ವಿಷಯ ಇದೆ. ಅಸ್ಸಾದ್ ಅಧಿಕಾರದಲ್ಲಿದ್ದ ಸಂದರ್ಭದಲ್ಲಿ ರಷ್ಯಾಗೆ ಮಿಲಿಟರಿ ನೆಲೆಗಳನ್ನು ಸ್ಥಾಪನೆ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದ. ಅಸ್ಸಾದ್ ರಷ್ಯಾದ ಜೊತೆ ಉತ್ತಮ ಸಂಬಂಧವನ್ನ ಇಟ್ಕೊಂಡಿದ್ದ. ಇದೇ ಸಂಬಂಧದಿಂದಾಗಿ ಇವತ್ತು ಆತನಿಗೆ ರಷ್ಯಾ ಆಶ್ರಯ ಕೊಟ್ಟಿದೆ. ಇಲ್ಲಿ ಇಸ್ರೇಲ್ ಸಿರಿಯಾದಲ್ಲಿರುವ ರಷ್ಯಾದ ಮಿಲಿಟರಿ ಬೇಸ್ಗಳ ಮೇಲೆ ಕೂಡ ಮನಬಂದಂತೆ ದಾಳಿ ಮಾಡ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ರಷ್ಯಾದ ವೆಪನ್ಗಳನ್ನು ಇಟ್ಟಿರುವ ಗೋಡಾನ್ಗಳನ್ನು ಇಸ್ರೇಲ್ ಟಾರ್ಗೆಟ್ ಮಾಡಿದೆ. ರಷ್ಯಾದ ವೆಪನ್ಗಳ ಬಗ್ಗೆ ನಿಮಗೆಲ್ಲ ಗೊತ್ತಿರಬಹುದು. ಮುಂದಿನ ದಿನಗಳಲ್ಲಿ ಈ ಅಸ್ತ್ರಗಳು ಬಂಡುಕೋರರ ಕೈಗೆ ಸಿಕ್ಕಿಬಿಟ್ರೆ ಅವರು ಅದನ್ನು ಯಾವ ರೀತಿ ಕೂಡ ಬಳಕೆ ಮಾಡಬಹುದು. ಅದು ಕೂಡ ಇಸ್ರೇಲ್ ಪಕ್ಕದಲ್ಲೇ ಇದೆ. ಇಸ್ರೇಲ್ ಮೇಲೆ ದಾಳಿ ಮಾಡೋದಕ್ಕೆ ಕೂಡ ರಷ್ಯಾದ ವೆಪನ್ಗಳನ್ನು ಬಂಡುಕೋರರು ಬಳಸಬಹುದು ಅನ್ನುವ ಕಾರಣಕ್ಕಾಗಿ ಇಸ್ರೇಲ್ ಈಗ ಸಿರಿಯಾದ ಮೇಲೆ ದಾಳಿ ಮಾಡ್ತಾ ಇದೆ.
ಹೀಗೆ ಇಸ್ರೇಲ್ ಸಿರಿಯಾದಲ್ಲಿರುವ ರಷ್ಯಾದ ನೆಲೆಗಳ ಮೇಲೆ ದಾಳಿ ಮಾಡ್ತಾ ಇದ್ದಂತೆ ಅತ್ತ ರಷ್ಯಾ ಕೂಡ ಎಚ್ಚೆತ್ತುಕೊಂಡಿದೆ. ತನ್ನ ಸೈನಿಕರನ್ನ ವಾಪಸ್ ಕರೆಸಿಕೊಳ್ಳೋದಕ್ಕೆ ರಷ್ಯಾ ಮುಂದಾಗಿದೆ. ಇಸ್ರೇಲ್ ಸಿರಿಯಾದ ಮೇಲೆ ದಾಳಿ ಮಾಡೋದಕ್ಕೆ ಕೇವಲ ಇದೊಂದು ಕಾರಣ ಮಾತ್ರ ಅಲ್ಲ. ಇಸ್ರೇಲ್ ಸಿರಿಯಾದ ಬಿಕ್ಕಟ್ಟಿನ ಸಮಯವನ್ನ ಅಡ್ವಾಂಟೇಜ್ ಆಗಿ ತೆಗೆದುಕೊಳ್ಳೋದಕ್ಕೆ ಮುಂದಾಗಿದೆ. ಮೊದಲೇ ಸಿರಿಯಾದ ಗೋಲನ್ ಹೈಟ್ಸ್ ಅನ್ನುವ ಪ್ರದೇಶವನ್ನ ತನ್ನ ವಶದಲ್ಲಿ ಇಟ್ಕೊಂಡಿರುವ ಇಸ್ರೇಲ್ ಈಗ ಗೋಲನ್ ಹೈಟ್ಸ್ನ ಪ್ರದೇಶವನ್ನ ವಿಸ್ತರಣೆ ಮಾಡಿಕೊಂಡು ಸಿರಿಯಾದ ಹಲವು ಪ್ರದೇಶಗಳ ಮೇಲೆ ಹಿಡಿತ ಸಾಧಿಸುವ ಪ್ರಯತ್ನವನ್ನ ಮಾಡ್ತಾ ಇದೆ. ಸಿರಿಯಾ ರಾಜಧಾನಿಯ ಎಷ್ಟು ಹತ್ತಿರಕ್ಕೆ ಹೋಗಬಹುದು ಅಷ್ಟು ಹತ್ತಿರಕ್ಕೆ ತನ್ನ ಪ್ರದೇಶವನ್ನ ವಿಸ್ತರಣೆ ಮಾಡಿಕೊಳ್ಳುವ ಪ್ಲಾನ್ನಲ್ಲಿ ಇಸ್ರೇಲ್ ಇದೆ. ಈಗ ಸಿರಿಯಾದ ಭೂಭಾಗವನ್ನು ವಶಪಡಿಸಿಕೊಳ್ಳೋದಕ್ಕೆ ಇಸ್ರೇಲ್ಗೆ ಒಂದು ಅವಕಾಶ ಇದೆ. ಅದನ್ನೇ ಬಳಸಿಕೊಂಡು ಇಸ್ರೇಲ್ ಸಿರಿಯಾದ ಮೇಲೆ ದಾಳಿ ಮಾಡ್ತಾ ಇರೋದು. ಸ್ನೇಹಿತರೆ, ಒಂದು ವಿಚಾರ ನಿಮಗೆ ಗೊತ್ತಿರಬೇಕು. ಇಸ್ರೇಲ್ ಈಗಾಗಲೇ ಸಿರಿಯಾದ ನೌಕಾಪಡೆಯನ್ನ ಸರ್ವನಾಶ ಮಾಡಿದೆ. ಸಿರಿಯಾದ ವಾಯುಪಡೆ ಕೂಡ ಅಷ್ಟೇನು ಸ್ಟ್ರಾಂಗ್ ಇಲ್ಲ. ಹೀಗಾಗಿ ಇಸ್ರೇಲ್ ಅದರ ತಂಟೆಗೆ ಹೋಗಿಲ್ಲ. ಮಿಲಿಟರಿಯ ಬಹುತೇಕ ಸಂಗ್ರಹಾರಗಳನ್ನು ಈಗಾಗಲೇ ನಾಶ ಮಾಡಿ ಆಗಿದೆ. ಹೀಗಾಗಿ ಬಂಡುಕೋರರ ಹಿಡಿತಕ್ಕೆ ಬಂದಿರುವ ಸಿರಿಯಾ ಈಗ ಮತ್ತಷ್ಟು ವೀಕ್ ಆಗಿದೆ. ಇದೇ ವೀಕ್ನೆಸ್ ಅನ್ನ ಬಳಸಿಕೊಂಡು ರಾಜಧಾನಿಯ ಹತ್ತಿರಕ್ಕೆ ಎಷ್ಟು ಹೋಗೋದಕ್ಕೆ ಸಾಧ್ಯವೋ ಅಷ್ಟು ಹೋಗೋದಕ್ಕೆ ಇಸ್ರೇಲ್ ಖಂಡಿತವಾಗಿಯೂ ಪ್ರಯತ್ನ ಮಾಡಿಯೇ ಮಾಡುತ್ತೆ. ಒಂದು ಕಡೆಯಲ್ಲಿ ಈ ರೀತಿಯ ಬೆಳವಣಿಗೆಗಳು ಆಗ್ತಾ ಇದ್ದರೆ ಮತ್ತೊಂದು ಕಡೆಯಲ್ಲಿ ಜಗತ್ತಿನ ಬಲಿಷ್ಠ ದೇಶಗಳು ಯಾವುದು ಅನ್ನುವ ಬಗ್ಗೆ ವರದಿಯೊಂದು ಬಿಡುಗಡೆಯಾಗಿದೆ. ಒಟ್ಟು 8 ದೇಶಗಳಿಗೆ ಬಲಿಷ್ಠ ದೇಶಗಳ ಸ್ಥಾನವನ್ನ ಈ ವರದಿಯಲ್ಲಿ ನೀಡಲಾಗಿದೆ. ಈ ಲಿಸ್ಟ್ ಈಗ ಜಗತ್ತಿನಲ್ಲಿ ಭಾರಿ ಸಂಚಲನ ಮೂಡಿಸಿದೆ. ಮುಂದಿನ ವರ್ಷದವರೆಗೆ ಯಾರೆಲ್ಲ ಜಗತ್ತಿನ 8 ಸೂಪರ್ ಪವರ್ ದೇಶಗಳಾಗಿರುತ್ತಾರೆ ಅನ್ನೋದನ್ನ ಈ ವರದಿಯಲ್ಲಿ ಹೇಳಲಾಗಿದೆ. ಇದೊಂದು ಅಮೆರಿಕ ಮೂಲದ ಮ್ಯಾಗಝಿನ್ ಬಿಡುಗಡೆ ಮಾಡಿರುವ ವರದಿ. ಮೊದಲಿಗೆ ಈ ಲಿಸ್ಟ್ನಲ್ಲಿ ಯಾವೆಲ್ಲ ದೇಶಗಳು ಸ್ಥಾನ ಪಡೆದಿದೆ ಅನ್ನೋದನ್ನು ನೋಡೋಣ. ಮೊದಲ ಪ್ಲೇಸ್ನಲ್ಲಿ ಅಮೆರಿಕ ಇದೆ, 2ನೇ ಸ್ಥಾನದಲ್ಲಿ ಚೀನಾ ಇದೆ, 3ನೇ ಸ್ಥಾನದಲ್ಲಿ ರಷ್ಯಾ, 4ನೇ ಪ್ಲೇಸ್ನಲ್ಲಿ ಜಪಾನ್ ಇದ್ದರೆ 5ನೇ ಸ್ಥಾನದಲ್ಲಿ ನಮ್ಮ ಹೆಮ್ಮೆಯ ಭಾರತ ಇದೆ. 6ನೇ ಪ್ಲೇಸ್ನಲ್ಲಿ ಫ್ರಾನ್ಸ್, 7ನೇ ಸ್ಥಾನದಲ್ಲಿ ಬ್ರಿಟನ್ ಹಾಗೂ 8ನೇ ಸ್ಥಾನದಲ್ಲಿ ಸೌತ್ ಕೊರಿಯಾ ಇದೆ. ಅಲ್ಲಿಗೆ ಭಾರತ ಕೂಡ ಬಲಿಷ್ಠ ದೇಶಗಳ ಪಟ್ಟಿಗೆ ಸೇರಿಕೊಂಡು ಬಿಟ್ಟಿದೆ ಅನ್ನೋದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಈ ವರದಿಯ ಪ್ರಕಾರ ಅಮೆರಿಕವನ್ನ ಮೊದಲ ಸ್ಥಾನದಲ್ಲಿ ಬೀಟ್ ಮಾಡೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಆರ್ಥಿಕತೆ ಹಾಗೂ ಸೇನಾ ಬಲದ ವಿಚಾರದಲ್ಲಿ ಬೇರೆ ಯಾವ ದೇಶಗಳು ಕೂಡ ಅಮೆರಿಕದ ಹತ್ತಿರಕ್ಕೂ ಸುಳಿಯಲು ಸಾಧ್ಯವಿಲ್ಲ. ಇನ್ನು 2ನೇ ಸ್ಥಾನದಲ್ಲಿರೋದು ಚೀನಾ. ಸದ್ಯಕ್ಕೆ ಅಮೆರಿಕಾಗೆ ಕಾಂಪಿಟೇಟರ್ ಅಂತ ಇರೋದು ಚೀನಾ ಮಾತ್ರ. ಹೀಗಾಗಿ ಚೀನಾ 2ನೇ ಸ್ಥಾನವನ್ನ ಪಡೆದಿದೆ. ಇನ್ನು ಉಕ್ರೇನ್ ವಿರುದ್ಧದ ಯುದ್ಧದಿಂದ ರಷ್ಯಾದ ಬಲ ಕುಂದಿದ್ರೂ ಕೂಡ 3ನೇ ಸ್ಥಾನವನ್ನ ಪಡೆಯುವಲ್ಲಿ ರಷ್ಯಾ ಯಶಸ್ವಿಯಾಗಿದೆ. ಚೀನಾ 2ನೇ ಸ್ಥಾನಕ್ಕೆ ಬರೋದಕ್ಕೆ ರಷ್ಯಾದ ಇಂದಿನ ಪರಿಸ್ಥಿತಿ ಕೂಡ ಕಾರಣ. ಒಂದ್ ಕಡೆ ಉಕ್ರೇನ್ ಜೊತೆ ಸಂಘರ್ಷ ಮಾಡ್ತಾ ಇದೆ, ಮತ್ತೊಂದು ಕಡೆಯಲ್ಲಿ ಅಮೆರಿಕಾದಂತಹ ದೇಶಗಳು ರಷ್ಯಾದ ಮೇಲೆ ನಿರ್ಬಂಧವನ್ನ ವಿಧಿಸಿದ್ದಾವೆ. ಪರಿಸ್ಥಿತಿ ಇದೇ ರೀತಿ ಮುಂದುವರೆದರೆ ರಷ್ಯಾ 3ನೇ ಸ್ಥಾನದಲ್ಲಿರೋದು ಕೂಡ ಡೌಟ್. ಇನ್ನು ನಾವು ಆರಂಭದಲ್ಲೇ ಹೇಳಿದಂತೆ 4ನೇ ಸ್ಥಾನದಲ್ಲಿರೋದು ಜಪಾನ್. ಹಾಗೆ ನೋಡ್ಲಿಕ್ಕೆ ಹೋದರೆ ಭಾರತ 4ನೇ ಸ್ಥಾನದಲ್ಲಿರಬೇಕಿತ್ತು. ಆದರೆ ಇದು ಅಮೆರಿಕನ್ನರ ಲೆಕ್ಕಾಚಾರ. ಯಾವ ಆಧಾರದಲ್ಲಿ ಜಪಾನ್ಗೆ 4ನೇ ಸ್ಥಾನ ಕೊಟ್ಟಿದ್ದಾರೆ ಅನ್ನೋದು ಮಾತ್ರ ಗೊತ್ತಿಲ್ಲ. ಅಮೆರಿಕ ಹಾಗೂ ಜಪಾನ್ ನಡುವಿನ ಸಂಬಂಧ ಚೆನ್ನಾಗಿರೋದ್ರಿಂದ 4ನೇ ಸ್ಥಾನವನ್ನ ಜಪಾನ್ಗೆ ನೀಡಲಾಗಿದೆ ಅಂತ ವರದಿಯಲ್ಲಿ ತಿಳಿಸಲಾಗಿದೆ. ಇನ್ನು 5ನೇ ಸ್ಥಾನದಲ್ಲಿರೋದು ನಮ್ಮ ಭಾರತ ಬಹುತೇಕ ಎಲ್ಲ ಬಲಿಷ್ಠ ದೇಶಗಳ ಜೊತೆ ಉತ್ತಮ ಸಂಬಂಧವನ್ನ ಹೊಂದಿರೋದ್ರಿಂದ ಭಾರತ 5ನೇ ಸ್ಥಾನವನ್ನ ಪಡೆದುಕೊಂಡಿದೆ ಅಂತ ಮ್ಯಾಗಝಿನ್ ವರದಿ ಮಾಡಿದೆ. ಅದೇನೇ ಇರಲಿ, ಭಾರತ ವರ್ಷದಿಂದ ವರ್ಷಕ್ಕೆ ಎತ್ತರಕ್ಕೆ ಬೆಳೆಯುತ್ತಿದೆ. ಸದ್ಯ 5ನೇ ಸ್ಥಾನದಲ್ಲಿರುವ ಭಾರತ ಮುಂದಿನ ದಿನಗಳಲ್ಲಿ 3ನೇ ಸ್ಥಾನಕ್ಕೆ ಬರುವ ಸಾಧ್ಯತೆ ಇದೆ. ಭಾರತದ ಈ ಸಾಧನೆ ಬಗ್ಗೆ ನಿಮ್ಗೇನನ್ಸುತ್ತೆ? ಕಾಮೆಂಟ್ ಮಾಡಿ.